ಮುಂದಿನ ಲೋಕಸಭಾ ಎಲೆಕ್ಷನ್ನಿಗೂ ಮುಂಚಿತವಾಗಿ ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಯಾಗತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ. ಒಂದು ಹಂತದಲ್ಲಿ ದೇಶದಾದ್ಯಂತ ಪ್ರತಿಭಟನೆಗೆ ಕಾರಣ ಆಗಿದ್ದಂತ ಸಿಎಎ ಇದನ್ನ ಶೀಘ್ರದಲ್ಲೇ ಜಾರಿ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳಿಕೊಂಡಿದ್ದಾರೆ. ಇದರಿಂದ ಯಾರ ಪೌರತ್ವವೂ ಕೂಡ ಕಿತ್ತುಕೊಳ್ಳೋದಕ್ಕಾಗಲ್ಲ, ಬದಲಾಗಿ ನೆರೆಹೊರೆ ದೇಶದಲ್ಲಿರುವಂಥ ಅಂದರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಅಲ್ಲಿ ಅಲ್ಪಸಂಖ್ಯಾತರು ಏನು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಅಲ್ಲಿನ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು, ಬೌದ್ಧರು, ಸಿಖ್ಖರು, ಕ್ರಿಶ್ಚಿಯನರು ಇವರು 2014 ಡಿಸೆಂಬರ್ 31 ಒಳಗಾಗಿ ಭಾರತಕ್ಕೆ ಬಂದಿದ್ದರೆ ಅವರಿಗೆ ಪೌರತ್ವ ಕೊಡುವಂಥ ಕಾಯ್ದೆ ಇದೆ. ಇದರಿಂದ ಯಾರ ಪೌರತ್ವವನ್ನ ಕೂಡ ಕಿತ್ಕೊಳ್ಳೋದಿಲ್ಲ, ಬದಲಾಗಿ ಇದು ಸಿಟಿಸನ್ಶಿಪ್ ಕೊಡುವಂತ ಕಾಯ್ದೆ. ಶೀಘ್ರದಲ್ಲೇ ಇದನ್ನ ನಾವು ಜಾರಿ ಮಾಡ್ತೀವಿ, ಇದಕ್ಕೆ ಸಂಬಂಧಿಸಿದಂತೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗತ್ತೆ ಅಂತ ಅಮಿತ್ ಶಾ ಹೇಳಿದ್ದಾರೆ. सीए देश का कानून है, इसका नोटिफिकेशन निश्चित रूप से हो जाएगा और चुनाव से पहले के बाद पहले ही होगा। चुनाव के पहले ही सीए को अमल में आना है, इसमें किसी को कंफ्यूजन रखना नहीं है। ये भी कांग्रेस पार्टी के नेताओं का वादा है। जब देश का विभाजन किया और वहां पर ढेर सारे वहां की देश में अल्पसंख्यक जो थे, हिंदू, बौद्ध, जैन, क्रिश्चियन थे, उन पर प्रताड़ना होती थी, सारे लोग यहां भाग कर आना चाहते थे। उस वक्त कांग्रेस पार्टी का वादा था कि आप धीरे धीरे आइए, आप जब भी आओगे भारत में आपका स्वागत है, आपको नागरिकता दी जाएगी। फिर मुकर गए। और मैं आज स्पष्ट करना चाहता हूं, सीए किसी की भी नागरिकता लेने का कानून नहीं है, छीनने का कानून नहीं है। इस देश की माइनॉरिटी को और विशेषकर मुस्लिम भाइयों को भड़काया जा रहा है। देश में किसी की भी नागरिकता सीए छीन ही नहीं सकता, क्योंकि कानून में प्रोविजन ही नहीं है। सीए जो शरणार्थी आए हैं पाकिस्तान और बांग्लादेश से धार्मिक प्रताड़ना के कारण, उनको नागरिकता देने का कानून है और मैं मानता हूं इसमें किसी का विरोध नहीं हुआ। ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಅಮಿತ್ ಶಾ ಅವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಇಡೀ ದೇಶದಾದ್ಯಂತ ಪ್ರತಿಭಟನೆಗೆ ಕಾರಣ ಆಗಿದ್ದಂಥ ಕಾಯ್ದೆ ಅದು. ಸದ್ಯ ಅದರ ಸ್ಟೇಟಸ್ ಏನಿದೆ? ಅಂದರೆ ಏನೊಂದು ಗೆಜೆಟ್ ನೋಟಿಫಿಕೇಶನ್ ಆಗೋದಷ್ಟೇ ಬಾಕಿ ಇರೋದಾ, ಏನು ಕತೆ ಅದರದ್ದು? ಹೌದು ರಕ್ಷತ್, ಮುಖ್ಯವಾಗಿ ಸಿಎಎಗೆ ಸಂಸತ್ತಿನ ಉಭಯ ಸದನಗಳಲ್ಲೂ ಕೂಡ ಒಪ್ಪಿಗೆಯನ್ನು ನೀಡಲಾಗಿದೆ. ಈಗ ರಾಷ್ಟ್ರಪತಿಗಳು ಕೂಡ ಒಪ್ಪಿಗೆಯನ್ನು ನೀಡಿದ್ದಾರೆ. ಆದರೆ ಸಿಎಎನ ಅಧಿಕೃತವಾಗಿ ನಮ್ಮ ದೇಶದಲ್ಲಿ ಇನ್ನೂ ಜಾರಿಗೊಳಿಸಿಲ್ಲ. ಸಿಎಎ ಜಾರಿಗೆ ನಿಯಮಗಳನ್ನು ರೂಪಿಸಿ ಜಾರಿಗೊಳಿಸುವಂಥದ್ದು ಮಾತ್ರ ಬಾಕಿ ಇದೆ. ಈ ನಿಯಮ ರೂಪಿಸುವಂಥ ಕೆಲಸವನ್ನು ಕೇಂದ್ರದ ಗೃಹ ಇಲಾಖೆ ಮಾಡಬೇಕಾಗಿದೆ. ಕೇಂದ್ರದ ಗೃಹ ಇಲಾಖೆ ನಿಯಮವನ್ನು ರೂಪಿಸಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ದೇಶಾದ್ಯಂತ ಜಾರಿಗೊಳಿಸುವಂಥದ್ದು ಮಾತ್ರ ಬಾಕಿ ಇದೆ. ಈ ಕೆಲಸವನ್ನು ಈಗ ಮುಂದಿನ ಲೋಕಸಭಾ ಚುನಾವಣೆ ಘೋಷಣೆಗೂ ಮುನ್ನ ನಾವು ಮಾಡ್ತೇವೆ ಅಂತೇಳಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರೇ ಈಗ ಅಧಿಕೃತವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಸಿಎಎ ಜಾರಿಯ ವಿರುದ್ಧ ಮತ್ತು ಇದನ್ನು ಸಂಸತ್ನಲ್ಲಿ ಅಂಗೀಕರಿಸೋದ್ರ ವಿರುದ್ಧ ದೇಶಾದ್ಯಂತ ಮುಸ್ಲಿಂ ಸಮುದಾಯ ಪ್ರತಿಭಟನೆಯನ್ನು ನಡೆಸಿತ್ತು. ಮುಖ್ಯವಾಗಿ ದೇಶದಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯವನ್ನು ಈ ಕಾಯ್ದೆಯ ವಿರುದ್ಧ ಪ್ರಚೋದನೆಯನ್ನು ಮಾಡಲಾಗಿತ್ತು ಅಂತ ಈಗ ಅಮಿತ್ ಶಾ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ದೇಶದಲ್ಲಿರುವಂತಹ ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ಈ ಕಾಯ್ದೆಯ ಬಗ್ಗೆ ಒಂದು ಆಕ್ಷೇಪ ಅಥವಾ ಅನುಮಾನಗಳಿತ್ತು. ಏನಂತಂದ್ರೆ ಈ ಕಾಯ್ದೆಯಿಂದ ದೇಶದಲ್ಲಿರುವಂತಹ ಮುಸ್ಲಿಮರ ಪೌರತ್ವವನ್ನು ಕಿತ್ಕೊಳ್ಬಹುದೆನ್ನುವ ಒಂದು ಆತಂಕ ಅವರಲ್ಲಿತ್ತು. ಆದರೆ ಆ ರೀತಿಯಾಗಿ ದೇಶದಲ್ಲಿರ್ತಕ್ಕಂಥ ಯಾರದ್ದೇ ಪೌರತ್ವವನ್ನು ಕೂಡ ಕಿತ್ಕೊಳ್ಳೋದಿಲ್ಲ, ಬದಲಿಗೆ ನೆರೆಹೊರೆಯ ದೇಶಗಳಿಂದ ಭಾರತಕ್ಕೆ ಬಂದಿರುವ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಈ ಕಾಯ್ದೆ ಅಡಿಯಲ್ಲಿ ಭಾರತದ ಪೌರತ್ವವನ್ನು ನೀಡಲಾಗುತ್ತೆ. ಈ ಕಾಯ್ದೆಯಲ್ಲಿ ದೇಶದ ಯಾವುದೇ ನಾಗರಿಕರ ಪೌರತ್ವವನ್ನು ಕಿತ್ತುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಈಗ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯವಾಗಿ ಈ ಕಾಯ್ದೆಯ ವಿರುದ್ಧವಾಗಿಯೇ ದೇಶದ ಮುಸ್ಲಿಮರನ್ನ ಪ್ರಚೋದನೆಯನ್ನ ಮಾಡಲಾಗಿತ್ತು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಈ ಒಂದು ಕಾಯ್ದೆಯನ್ನು ಜಾರಿ ಮಾಡೋದ್ರ ಬಗ್ಗೆ ಯಾರಿಗೂ ಯಾವುದೇ ಅನುಮಾನ ಬೇಡ. ಮುಂದಿನ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿಯೇ ಈ ಕಾಯ್ದೆಯನ್ನ ನಾವು ದೇಶದಲ್ಲಿ ಜಾರಿ ಮಾಡ್ತೇವೆ. ಇದು ದೇಶದ ಕಾಯ್ದೆ, ಹೀಗಾಗಿ ಇದನ್ನ ನೋಟಿಫೈ ಮಾಡೋದ್ರ ಬಗ್ಗೆ, ಜಾರಿಗೊಳಿಸೋದ್ರ ಬಗ್ಗೆ ಯಾರಿಗೂ ಯಾವುದೇ ಅನುಮಾನ ಬೇಡ. ಮತ್ತು ಈ ಕಾಯ್ದೆ ಜಾರಿಯಿಂದ ಯಾರದ್ದೇ ಪೌರತ್ವವನ್ನು ಕೂಡ ಕಿತ್ತುಕೊಳ್ಳೋದಿಲ್ಲ. ಈ ಪೌರತ್ವವನ್ನು ಕಿತ್ತುಕೊಳ್ಳೋದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶವೇ ಇಲ್ಲ ಅನ್ನೋದನ್ನು ಕೂಡ ಅಮಿತ್ ಶಾ ಅವರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಈ ಹಿಂದೆ 1947-48
ನೆರೆಹೊರೆಯ ದೇಶಗಳಿಂದ ಭಾರತಕ್ಕೆ ಬರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವವನ್ನು ಕೊಡ್ತೇವೆ, ನೀವು ಭಾರತಕ್ಕೆ ಬನ್ನಿ ಅಂತಲೇ ಸ್ವಾಗತವನ್ನು ಮಾಡಿತ್ತು. ಆದರೆ ಈಗ ಕಾಂಗ್ರೆಸ್ ಪಕ್ಷ ತನ್ನ ನಿಲುವಿನಿಂದ ಹಿಂದೆ ಸರಿದಿದೆ. ಈಗ ಈ ಕಾಯ್ದೆ ವಿರುದ್ಧವಾಗಿ ಕಾಂಗ್ರೆಸ್ ಮಾತನಾಡ್ತಾ ಇದೆ ಅಂತೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಈ ಮೂಲಕವಾಗಿ ಈಗ ಮಾರ್ಚ್ 2ನೇ ವಾರ ಅಥವಾ 3ನೇ ವಾರದಲ್ಲೇ ಮುಂದಿನ ಲೋಕಸಭಾ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ವೇಳಾಪಟ್ಟಿಯನ್ನು ಘೋಷಣೆ ಮಾಡುತ್ತೆ. ಅದಕ್ಕಿಂತ ಮುಂಚಿತವಾಗಿಯೇ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸೋದಾಗಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಹೀಗಾಗಿ ಮುಂದಿನ 1 ತಿಂಗಳ ಒಳಗಾಗಿಯೇ ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ಆಗ್ಬೋದು. ಈ ಕಾಯ್ದೆ ಜಾರಿಯಾದರೆ 2014ರ ಡಿಸೆಂಬರ್ 31ಕ್ಕಿಂತ ಮುಂಚಿತವಾಗಿ ಭಾರತದ ನೆರೆಹೊರೆಯ ದೇಶಗಳಾದಂತಹ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ ದೇಶದಿಂದ ಭಾರತಕ್ಕೆ ಬಂದಿರುವಂತಹ ಆ ದೇಶಗಳ ಧಾರ್ಮಿಕ ಅಲ್ಪಸಂಖ್ಯಾತರು, ಅಂದರೆ ಆ ದೇಶಗಳ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು, ಜೊತೆಗೆ ಕ್ರಿಶ್ಚಿಯನ್, ಜೊತೆಗೆ ಸಿಖ್ ಸಮುದಾಯದ ಜನ, ಈ ಸಮುದಾಯಗಳ ಜನರಿಗೆ ಭಾರತದ ಪೌರತ್ವವನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಆ ದೇಶಗಳಿಂದ ಬಂದಿರತಕ್ಕಂಥ ಮುಸ್ಲಿಂ ಸಮುದಾಯದ ಜನರಿಗೆ ಭಾರತದಲ್ಲಿ ಪೌರತ್ವವನ್ನು ನೀಡೋದಿಲ್ಲ. ಏಕೆಂತಂದರೆ ಈ ದೇಶಗಳಲ್ಲಿ ಮುಸ್ಲಿಂ ಸಮುದಾಯದ ಜನ ಬಹುಸಂಖ್ಯಾತರು. ಆ ದೇಶಗಳಲ್ಲಿ, ಈ 3 ದೇಶಗಳಲ್ಲಿ ಇರತಕ್ಕಂತಹ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮಾತ್ರನೇ ಭಾರತದ ಪೌರತ್ವವನ್ನು ನೀಡಲಿಕ್ಕೆ CAA ಕಾಯ್ದೆಯನ್ನು ಈಗ ಸಂಸತ್ನ ಉಭಯ ಸದನಗಳಲ್ಲೂ ಅಂಗೀಕರಿಸಲಾಗಿದೆ. ಇದರ ಬಗ್ಗೆ ಈಗ ನಿಯಮವನ್ನು ರೂಪಿಸಿ ಜಾರಿಗೊಳಿಸುವಂಥ ಕೆಲಸ ಮಾತ್ರ ಬಾಕಿ ಇದೆ. ಅದನ್ನ ಈಗ ಮುಂದಿನ 1 ತಿಂಗಳ ಒಳಗಾಗೇನೆ ಕೇಂದ್ರ ಸರ್ಕಾರ ಮಾಡಲಿದೆ ಅನ್ನೋ ಒಂದು ಮಾತನ್ನ ಈಗ ಅಮಿತ್ ಶಾ ಅವರು ಹೇಳಿದ್ದಾರೆ. ರಕ್ಷತ್, ಧನ್ಯವಾದ ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.